ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಗಿಡದಲ್ಲಿ ಎಷ್ಟೊಂದೆಲ್ಲ ಆರೆಂಜ್ ಕಚ್ಚಿ ಕಾಯಿಗಳು ಬಿಡೋಕ್ಕೆ ಶುರುವಾಗಿದ್ದಾವೆ. ಸಿಕ್ಕಾಬಟ್ಟೆನೇ ಬಿಟ್ಟಿದೆ, ಸೈಜು ಕೂಡ ನೋಡಿ. ಆದರೆ ಇಲ್ಲಿ ನೋಡಿ, ಹೆಗ್ಣಗಳು ಯಾವ ಕೆಲಸ ಮಾಡ್ತಿದೆ ಅಂತಂದರೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಫುಲ್ ಕೆಳಗಡೆ ಪೂರ್ತಿ ಕಡಿದು ಮಣ್ಣೆಲ್ಲನೂ ಆಚೆ ತೆಗೆದಾಕ್ತಾಯಿತ್ತು. ಹಂಗಾಗಿ ನಾನು ನೋಡಿದೆ ಅದನ್ನು ಕಮ್ಮಿ ಆಗುತ್ತೇನೋ ಅಂತ ಈ ರೀತಿ ಇಟ್ಟಿಗೆ ಎಲ್ಲನೂ ಮಡಗಿ ಆ ಥರದ್ದು ಒಂದು ಟ್ರೈ ಮಾಡಿದೆ. ಪಕ್ಕದಲ್ಲೇ ಗದ್ದೆ ಇರೋದ್ರಿಂದ ಇದೊಂದು ಸಮಸ್ಯೆ ಇದೆ ನನಗೆ. ಹಾಗಾಗಿ ಸ್ವಲ್ಪ ತಿಂಡಿನೇ ಇಟ್ಟಿದ್ದೀನಿ ಅವ್ರಿಗೆ. ಹಾಗಾಗಿ ಈಗ ನೋಡ್ಬೇಕು, ನೆನ್ನೆಯಿಂದ ತೋಡಿಲ್ಲ. ಈಗ ಒಂದು 4 ಡೇಸಿಂದ ಹಂಗೆ ಮಾಡ್ತಾಯಿತ್ತು. ನೆನ್ನೆ ಇಟ್ಟಿರೋದು, ನೆನ್ನೆ ನೈಟು ತೋಡಿಲ್ಲ ಸ್ನೇಹಿತರೆ ಅದು. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ವ್ಯೂವರ್ಸ್ಗಳು ಕೇಳಿದ್ರಿ, ನೀವು ಗಿಡ ನೆಡೋಕ್ಕೂ ಮುಂಚೆ ಪಾಟ್ನ ಯಾವ ರೀತಿ ರೆಡಿ ಮಾಡ್ಕೋತೀರಿ ಅದನ್ನು ವಿಡಿಯೋ ಮಾಡಿ ಅಂತ ನಂಗೆ ಕೇಳಿದ್ರಿ. ಹಂಗಾಗಿ ಇವತ್ತು ನಾನು ಗಿಡ ನೆಡೋದಕ್ಕೆ ಪಾಟ್ನ ಯಾವ ರೀತಿ ರೆಡಿ ಮಾಡ್ಕೋತೀನಿ, ಅದಕ್ಕೆ ಯಾವ ರೀತಿ ಮಣ್ಣು ಹಾಕ್ತೀನಿ, ನೀರು ಅದರೊಳಗಡೆ ನಿಲ್ಲದೇ ಇದ್ದಂಗೆ ಯಾವ ರೀತಿ ನಾನು ಎಚ್ಚರಿಕೆನ ತೊಗೊಂಡು ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವಾಗ ನಾನು ತೋರಿಸ್ತೀನಿ ಪಾಟ್ನ ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಏನು ಅಂತ. ಮನೇಲಿ ಒಂದು ವೇಸ್ಟ್ ಬಕೆಟ್ ಇತ್ತು ಅಂದರೆ ನಾನು ಗೃಹ ಪ್ರವೇಶಕ್ಕೆ ಹೊಸ ಬಕೆಟ್ಗಳನ್ನ ತೊಗೊಂಬಂದಿದ್ದೆ. 4 ಅಂದರೆ 5 ಬಕೆಟ್ ತೊಗೊಂಬಂದಿದ್ದೆ, ಎಲ್ಲ ಬಚ್ಚಲ್ ರೂಮ್ಗೂ ಇಡೋಣ ಅಂತ ಅಂದ್ಬಿಟ್ಟು. ಅದರಲ್ಲಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಇದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ರು. ಹಾಗಾಗಿ ಡಸ್ಟ್ಬಿನ್ಗೆ ಹಾಕಿರೋದನ್ನು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದನ್ನು ಈಗ ಇಲ್ಲಿ ಒಂದು ಬಾಳೆ ಕಂದಿದೆಯಲ್ಲ, ಇದು ಗಟ್ಟಿಯಾಗಿದೆ ಇದು ಬಕೆಟು, ಫೈಬರ್ ಬಕೆಟು. ಹಂಗಾಗಿ ಇದಕ್ಕೆ ಹಾಕ್ಬಿಡೋಣ ಅದನ್ನು ಅಂದ್ಬಿಟ್ಟು ಇವತ್ತು ಹೆಂಗೋ ನಿಮಗೆ ವಿಡಿಯೋ ಮಾಡಿ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಬಕೆಟಲ್ಲೇ ನಾನು ಇವತ್ತು ಪಾಟ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೈಡಲ್ಲಿ ಈ ಥರ ಇಲ್ಲಿ ಕೆಳಗಡೆ ತಳ ಇರುತ್ತಲ್ಲ, ಇಲ್ಲಿ ನಾನು ಸುಮಾರು ಒಂದು 10 ಹೋಲ್ಗಳನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹೋಲ್ಗಳು ಹಾಕೊಳ್ಳೋ ಉದ್ದೇಶ ಏನು ಅಂತಂದರೆ, ಹಾಕಿದಂಥ ನೀರು ಸಲೀಸಾಗಿ ಹೊರಗಡೆ ಬರಬೇಕು, ಜೊತೆಗೆ ಗಿಡಕ್ಕೆ ಒಳಗಡೆಗೆ ಏರ್ಔಟ್ ಆಗಬೇಕು, ಒಳಗಡೆಯಿಂದ ಹೊರಕ್ಕೆ ಗಾಳಿ ಬರಬೇಕು, ಅವಕ್ಕೆ ಬೇರು ಬಿಟ್ಕೊಳ್ಳೋಕ್ಕೆ ಆರಾಮ್ಸೆ ಫೀಲ್ ಆಗಬೇಕು. ಆ ಥರ ಒಂದು ಇದಕ್ಕೆ ಈ ಥರ ಸುತ್ತ ಹೋಲ್ಗಳನ್ನ ಹಾಕ್ಕೊಂಡಿದ್ದೀನಿ. ಅದು ಅಲ್ಲದೆ ಕೆಳಗಡೆನೆ ತಳದಲ್ಲಿ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ ಸುಮಾರು ಒಂದು 9-10 ಹೋಲ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಇದಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು ಸಣ್ಣದು ಜೆಲ್ಲಿ ತೊಗೊಂಬಂದಿದ್ದೀನಿ. ನಮ್ಮ ಮನೆ ಕೆಲಸದ್ದು ಒಂದು ಸ್ವಲ್ಪ ಆ ಕಡೆ ಇತ್ತು, ತೊಗೊಂಬಂದಿದ್ದೀನಿ. ಇವಾಗ ನಿಮಗೆ ತೋರಿಸ್ಕೊಡ್ಬೇಕಲ್ಲ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಹಾಕೋದು ಏನು ಎತ್ತ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಬಕೆಟ್ಗೆ ನಾನು ಮಧ್ಯದಲ್ಲಿ ಹಂಗೆ ಸುತ್ತ ನಾನು ಜೆಲ್ಲಿನ ಹಾಕ್ಕೊಂಡಿದ್ದೀನಿ, ಸಣ್ಣ ಜೆಲ್ಲಿನ. ಇಜ್ಲೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇದನ್ನು ಹಾಕಾದ್ಮೇಲೆ ಈ ಕ್ಯಾನ್ವಸ್ ಬರುತ್ತೆ ನೋಡಿ, ಬಟ್ಟೆ ಕ್ಯಾನ್ವಸ್ಸು, ಅದನ್ನು ಅದ್ರ ಮೇಲೆ ಹಾಸ್ಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಹಾಕೋಬಹುದು. ಈಗ ನನ್ನ ಹತ್ರ ಕ್ಯಾನ್ವಸ್ ಎಲ್ಲ ಇಲ್ಲ, ಹಂಗಾಗಿ ಆಮೇಲೆ ವೇಸ್ಟು ಇದು ಬ್ಲೌಸ್ ಪೀಸ್ಗಳಿರ್ತವೆ ನೋಡಿ, ವೇಸ್ಟ್ ಕುಂಕುಮ ಕೊಟ್ಟಾಗ ಪ್ಲೈನಲ್ಲಿ ಬರುತ್ತಲ್ಲ ವೇಸ್ಟ್ ಬ್ಲೌಸ್ ಪೀಸು, ಅದನ್ನು ಕೂಡ ಹಾಕೋಬಹುದು ನಾವು. ಈಗ ನಾನು ಇದಕ್ಕೆ ಮಧ್ಯದ ಮೇಲ್ಗಡೆ ಫುಲ್ ಎಲೆಗಳನ್ನು ಹಾಕ್ತೀನಿ. ಈಗ ನಾನು ಈಗ ಈ ರೀತಿ ಎಲೆಗಳನ್ನು ಹಾಕಿದ್ದೀನಿ. ಈಗ ಇದ್ರ ಮೇಲೆ ನಾನು ಮಣ್ಣು ಹಾಕೋತೀನಿ, ಯಾಕೆಂದರೆ ಇದು ಹಾಕೋದ್ರಿಂದ ಗಿಡಕ್ಕೆ ಗೊಬ್ಬರನೂ ಆಗುತ್ತೆ, ಜೊತೆಗೆ ಕೆಳಗಡೆ ಪೂರ್ತಿ ಮಣ್ಣು ನೀಟಾಗಿ ಕುತ್ಕೊಳ್ಳುತ್ತೆ. ಯಾವುದೇ ರೀತಿ ಅಲ್ಲಿ ಅದು ಹೋಲ್ ಏನು ಮಾಡಿದ್ದೀನಿ ಅದರಲ್ಲಿ ಮಣ್ಣು ಆಚೆ ಬರೋದಿಲ್ಲ, ಬರೀ ನೀರಷ್ಟೇ ಹೊರಗಡೆ ಬರುತ್ತೆ ಸ್ನೇಹಿತರೆ.
ಈಗ ಇದಕ್ಕೆ ನಾನು ಒಂದು ಬಾಳೆಕಂದನ್ನು ಹಾಕಿದ್ದೀನಿ. ಅಂದರೆ ಇದು ಒಳ್ಳೆ ಬಾಳೆನೇ. ನೋಡೋಣ ಹಾಕಿದ್ದೀನಿ ಹೆಂಗೆ ಬರುತ್ತೆ ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈ ರೀತಿ ಪಾಟ್ಗೆ ನಾವು ಮಣ್ಣನ್ನು ರೆಡಿ ಮಾಡ್ಕೊಳ್ಳುವಂಥದ್ದು, ಪಾಟನ್ನು ರೆಡಿ ಮಾಡಿಕೊಂಡು ಗಿಡನ ನೆಡುವಂಥದ್ದು ಸ್ನೇಹಿತರೆ. ಈ ವಿಡಿಯೋ ನಿಮ್ಮ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲೊಂದು ಗಿಡನ ಇವಾಗ ರಿಪೋರ್ಟ್ ಮಾಡಿದ್ದೀನಿ. ಇದು ಮ್ಯಾಂಗೋಸ್ಟ್ರೀನು, ಆನ್ಲೈನಲ್ಲಿ ತರಿಸಿದ್ದು. ಹಾಗೆ ಇದು ಬಾಳೆಕಂದು ಹಾಕಿದ್ದೀನಿ, ಯಾವಾಗಲೇ ಅದನ್ನು ತೋರಿಸ್ದೆ ನಾನು ನಿಮಗೆ. ಈಗ ಇದರಲ್ಲಿ ನಾನು ನುಗ್ಗೆ ಬೀಜಗಳನ್ನು ನೆಟ್ಟಿದ್ದೀನಿ. ಹಾಗೆ ಇದು ಫ್ಯಾಷನ್ ಫ್ರೂಟು. ಅಲ್ಲಿ ಒಂದು ಬಾಳೆಕಂದು ನೆಟ್ಟಿದ್ದೀನಿ. ಇದರಲ್ಲಿ ಆ್ಯಪಲ್ ಸೀಡ್ಸ್ ಎಲ್ಲನೂ ಎತ್ತಿಟ್ಟಿದ್ದೆ. ಆ್ಯಪಲ್ ಸೀಡ್ಸು ಮತ್ತು ಮರ್ಸೇಬು ಅದರ ಸೀಡ್ಸ್ ಎತ್ತಿಟ್ಟಿದ್ದೆ, ಹಾಕಿದ್ದೀನಿ. ನೋಡೋಣ ಬರಲಿ ಅಂತೇಳ್ಬಿಟ್ಟು ಚಿಕ್ಕ ಪಾಟಿಗೆ ಹಾಕಿದ್ದೀನಿ. ಈ ಕಡೆ ಇಲ್ಲಿ ಬೆಣ್ಣೆಹಣ್ಣಿಂದು ಫ್ರೂಟ್ ತಂದಾಗ ಅದ್ರದ್ದು ಸೀಡ್ಸ್ ಎತ್ತಿಟ್ಟಿದ್ದೆ, ಅದನ್ನು ಇದರಲ್ಲಿ 2 ಹಾಕಿದ್ದೀನಿ ಸ್ನೇಹಿತರೆ. ನೋಡೋಣ ಎಷ್ಟು ದಿನಕ್ಕೆ ಅದು ಮೊಳಕೆ ಬರುತ್ತೆ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಅದೆಲ್ಲ ನೆಟ್ಟಿ ನಾನು ನೀರನ್ನು ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ಮಣ್ಣನ್ನು ಹೆಂಗೆ ಹದ ಮಾಡ್ಕೊಳ್ಳೋದು ಅಂತ ನನಗೆ ಹೇಳ್ತೀನಿ. ಆವಾಗಲೇ ತೋರಿಸ್ಬೇಕಾಗಿತ್ತು, ಮರೆತು ನಾನು ಅದನ್ನು ಇದು ಮಾಡಿಬಿಟ್ಟೆ. ಮಣ್ಣು ಹೆಂಗೆ ಹಾಕ್ಬೇಕಪ್ಪ ಅಂತ ಅಂದರೆ 50%ಅಲ್ಲಿ 25% ಕೋಕೋಪಿಟ್ ಇರಬೇಕು, 10% ಮಣ್ಣು ಇರಬೇಕು. ಹಾಗೆಯೇ ಒಂದು 1/4 ಭಾಗ ಅಂದರೆ ಒಂದು 5% ಇದು ಏನು ಬೇವಿನ ಹಿಂಡಿ ಬರುತ್ತಲ್ಲ, ಅದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಪೇಟೆಗಳಲ್ಲೂ ಸಿಗುತ್ತೆ ಸ್ನೇಹಿತರೆ. ಬೇವಿನ ಹಿಂಡಿ ಒಂದು 5%. ಇನ್ನು ಉಳಿದಂಗೆ ಮಾಮೂಲಿ ಇದು ಬರುತ್ತೆ ನೋಡಿ, ಏನು ಎರೆಹುಳ ಗೊಬ್ಬರ, ಅದನ್ನು ಕೂಡ ಒಂದು 10%. ಇದಿಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಹದ ಮಾಡ್ಕೋಬೇಕಾಗತ್ತೆ ಮಣ್ಣನ್ನು. ಇದಿಷ್ಟನ್ನು ಅದನ್ನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಮಣ್ಣು ಹೆಂಗೆ ಹದ ಮಾಡೋದು ಅಂತ ಅನ್ನೋದನ್ನು ಕೂಡ ವಿಡಿಯೋ ಮಾಡ್ತೀನಿ. ನೋಡಿ ಈ ರೀತಿ ಎತ್ತಿ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಅದು ನೀರೇ ಹಾಕಿದ್ರೂ ನೀರೇನು ವೇಸ್ಟ್ ಆಗೋದು ಬೇಡ, ಅದಕ್ಕೆ ಅಂದರೆ ಮಾವಿನ ಗಿಡಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಎತ್ತಿಟ್ಟಿದ್ದೀನಿ. ಮತ್ತು ಇದು ಫ್ಯಾಷನ್ ಫ್ರೂಟ್ನ ಹಿಂಗೆ ಇದಕ್ಕೆ ಹಬ್ಸೋಣ ಅಂತ, ಇದು ಇನ್ನೂ ದ್ರಾಕ್ಷಿ ಬಳ್ಳಿ ಈಗ ಹಬ್ಬುತ್ತಿರೋದ್ರಿಂದ ಈ ಫ್ಯಾಷನ್ ಫ್ರೂಟ್ನ ಆ ಕಡೆಗೆ ಮೆಣಸಿನ್ಕಾಯಿ ಗಿಡ ಇದೆಯಲ್ಲ ಅಲ್ಲಿಗೆ ಇಡ್ತೀನಿ. ಅಲ್ಲಿಗೆ ಇಟ್ಬಿಟ್ಟು ಒಂಚೂರು ಶಿವಣ್ಣವ್ರು ಬಂದರೆ ಇದನ್ನೆಲ್ಲ ನಾವು ನೀಟಾಗಿ ಅವ್ರ ಕೈಲಿ ಎತ್ತಿಡ್ಸ್ಕೊಂಡು ಆಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಈ ಫ್ಯಾಷನ್ ಫ್ರೂಟ್ನ ಇಲ್ಲಿಗೆ ಇಡ್ತೀನಿ. ಇಲ್ಲಿಗೆ ಈ ಮೆಣಸಿನ ಗಿಡ ಏನಿದೆ, ಈ ಮೆಣಸಿನ ಗಿಡ ಇಟ್ಟಿರ್ತಾವೆ, ಫ್ಯಾಷನ್ ಫ್ರೂಟ್ನ ಇಡ್ತೀನಿ. ನುಗ್ಗೆ ಗಿಡ ಮೊಳಕೆ ಬರಲಿ ನೋಡೋಣ, ಅದು ಆದರೆ ಇದರಲ್ಲೇ ಬಿಡ್ತೀನಿ. ಇಲ್ಲ ಅಂತಂದರೆ ಬೇರೆ ಒಂದು ಚಿಕ್ಕದೊಂದು ಡ್ರಮ್ ತಂದು ಅದಕ್ಕೆ ಹಾಕ್ತೀನಿ. ಇದೂ ಅಷ್ಟೇ, ಇದು ಮೊಳಕೆ ಬಂದು ಒಂದು ಸ್ವಲ್ಪ ಹೈಟ್ ಆದರೆ ಕೆಳಗಡೆಗೆ ಇಡ್ತೀನಿ. ಯಾಕೆ ಅಂತಂದರೆ ಇದು ಫುಲ್ ಹೈಟ್ ಇರೋದ್ರಿಂದ ಗಾಳಿ ಬೀಸಿದ್ರೆ ಫುಲ್ಲು ಏನಾಗುತ್ತೆ, ಮುರ್ಕೊಂಬಿಡುತ್ತೆ. ಹಂಗಾಗಿ ನಾನು ಇದನ್ನು ಕೆಳಗಡೆ ಇಡ್ತೀನಿ. ಇದು ಮತ್ತು ಆ ಮಾವಿನ ಗಿಡ ಎರಡನ್ನೂ ಕೂಡ ಸಪ್ರೇಟು ನಾನು ಅದನ್ನು ರೀಪಾಟ್ ಮಾಡಬೇಕು. ರೀಪಾಟ್ ಮಾಡಿದಾಗ ಇದನ್ನು ಕೆಳಗಡೆ ಇಡ್ತೀನಿ. ನುಗ್ಗೆ ಗಿಡನೂ ಅಷ್ಟೇ, ಅದನ್ನು ಕೆಳಗೆ ಇಡ್ತೀನಿ. ಹಾಗೆ ಇದನ್ನು ನೋಡೋಣ, ಇದು ಮ್ಯಾಂಗೋಸ್ಟ್ರೀನ್ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದು ನಾನು. ಅದು ಕೆಳಗಡೆ ಇದರಲ್ಲಿ ತಂದಿರುವಂಥ ಗಿಡನೇ ಒಂಥರ ಇದೆ, ಇದೇ ಒಂಥರ ಇದೆ. ನೋಡೋಣ ಇದೇನಾದರೂ ಚೆನ್ನಾಗಿ ಬಂತು ಅಂತಂದರೆ ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಸ್ನೇಹಿತರಿಗೆ ಕೊಟ್ಟು ಕಳಿಸ್ತೀನಿ, ಅವರ ತೋಟದಲ್ಲಿ ಹಾಕೊಳ್ಳೋದಕ್ಕೆ ಕೊಟ್ಟು ಕಳಿಸ್ತೀನಿ ಸ್ನೇಹಿತರೆ. ಪಾಟ್ಗೆ ಗಿಡಗಳನ್ನೆಲ್ಲ ರೀಪಾಟ್ ಮಾಡಿ ಎಲ್ಲ ಮುಗಿಸಿ ಮತ್ತೆ ಇಲ್ಲಿ ಬಂದು ಇದೆಲ್ಲ ಒಂಚೂರು ಮಣ್ಣುಗಳೆಲ್ಲ ಲೂಸ್ ಮಾಡಿದ್ದೀನಿ. ವಾರಕ್ಕೊಂದ್ಸಲ ಈ ರೀತಿ ಮಣ್ಣನ್ನು ಲೂಸ್ ಮಾಡಬೇಕು. ಮಾಡಿದ್ರೆ ಅವಕ್ಕೂ ಒಂಥರ ಒಳ್ಳೆ ಬೇರು ಬಿಡೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಮಣ್ಣು ನೋಡಿ ಹಿಂಗಿರ್ಬೇಕು, ಹಿಂಗೆ ಈ ಥರ ಇರಬೇಕು ಮಣ್ಣು. ನೋಡಿ ಎಷ್ಟು ಉದ್ರಾಗಿದೆ. ಇದರಲ್ಲಿ ಆಲ್ಮೋಸ್ಟು 10% ಅಷ್ಟೇ ಮಣ್ಣಿರೋದು. ಇನ್ನು ಉಳಿದಂಗೆ ಎರೆಹುಳ ಗೊಬ್ಬರ, ಕೋಕೋಪಿಟ್ಟು ಮತ್ತು ಇನ್ನು ಬೇರೆ ಬೇರೆ ಗೊಬ್ಬರಗಳನ್ನೆಲ್ಲ ಹಾಕಿದ್ದೀನಿ ನೋಡಿ. ಎಲ್ಲ ಹಿಂಗೆ ರೀಪಾಟ್ ಮಾಡ್ಕೋಬೇಕು. ಪಾಟಲ್ಲಿ ಮಣ್ಣನ್ನು ಹಿಂಗೆ ಲೂಸ್ ಮಾಡಿಕೊಟ್ರೆ ಗಿಡ ಚೆನ್ನಾಗಿ ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.